ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್. ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಜಂಕ್ ಫೈಲ್ಸ್ನ ಹೇಗೆ ಕ್ಲಿಯರ್ ಮಾಡೋದು, ನಮ್ಮ ಸಿಸ್ಟಮ್ನ ಹೇಗೆ ಸ್ಪೀಡಪ್ ಮಾಡ್ಕೊಳ್ಳೋದು ಅನ್ನೋದು ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ಫಸ್ಟ್ ಟಾಪಿಕ್ಕು, ನಿಮ್ಮ ಕೀಬೋರ್ಡಿಂದ ವಿಂಡೋಸ್ ಆರ್ ಅಂತ ಪ್ರೆಸ್ ಮಾಡಿ, ಪ್ರಿಫೆಚ್ ಅಂತ ಟೈಪ್ ಮಾಡಿ. PREFETCH ಅಂತ ಟೈಪ್ ಮಾಡಿ, ಎಂಟರ್ ಮಾಡಿ. ನಿಮ್ಗೆ ಈ ಥರ ಪರ್ಮಿಷನ್ ಕೇಳುತ್ತೆ, ಕಂಟಿನ್ಯೂ ಅಂತ ಕೊಡಿ. ಇದರಲ್ಲಿ ನೋಡಿ 134 ಐಟಮ್ಸ್ ಇದೆ, ಇನ್ನು ನಾನು ಡಿಲೀಟ್ ಮಾಡದೇ ಇರೋದು. ಇದು ಯೂಸ್ ಆಗಿರತಕ್ಕಂಥ ಫೈಲ್ಸ್ಗಳು ಲಾಸ್ಟ್ ವೀಕಿಂದ. ಸೊ ಇದನ್ನಷ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಲ್, ಶಿಫ್ಟ್ ಡಿಲೀಟ್. ಶಿಫ್ಟ್ ಡಿಲೀಟ್ ಏನಕ್ಕಪ್ಪ ಅಂತಂದರೆ ಒಂದೇ ಸರಿ ಪರ್ಮನೆಂಟ್ಲಿ ಡಿಲೀಟ್ ಮಾಡಿಕೊಡ್ತೆ, ರೀಸೈಕಲ್ ಬಿನ್ಗೆ ಹೋಗಲ್ಲ. ಹಾಗಾಗಿ ಶಿಫ್ಟ್ ಡಿಲೀಟ್ ಅಂತ ಕೊಟ್ಟು ಎಸ್ ಕೊಡಿ. ಕೆಲವೊಂದು ಫೈಲ್ಸ್ ಡಿಲೀಟ್ ಆಗಲ್ಲ, ಇರಲಿ ಪರವಾಗಿಲ್ಲ, ಸ್ಕಿಪ್ ಅಂತ ಕೊಡಿ. ಓಕೆ, ಇದು ಒಂದಾಯಿತು. ಹಾಗೆಯೇ ಇನ್ನೊಂದು ವಿಂಡೋಸ್ ಆರ್ ಅಂತ ಪ್ರೆಸ್ ಮಾಡಿ, ಟೆಂಪ್ ಅಂತ ಟೈಪ್ ಮಾಡಿ, TEMP ಅಂತ ಟೈಪ್ ಮಾಡಿ, ಎಂಟರ್ ಮಾಡಿ. ಇದು ಅದೇ ಥರನೇ ಕಂಟ್ರೋಲ್ A ಪ್ರೆಸ್ ಮಾಡಿ, ಶಿಫ್ಟ್ ಡಿಲೀಟ್ ಮಾಡಿ. ಇದು ಎಲ್ಲ ಫೈಲ್ಸು ರಿಮೂವ್ ಆಗಲಿ. ಹಾಗೆಯೇ ಇದು ಎರಡನೇದಾಯಿತು. ಹಾಗೆ ಮೂರನೇದು ತಿರ್ಗಾ ವಿಂಡೋಸ್ ಆರ್ ಅಂತ ಪ್ರೆಸ್ ಮಾಡಿ, ಪರ್ಸೆಂಟೇಜ್ ಟೆಂಪ್ ಪರ್ಸೆಂಟೇಜ್ ಅಂತ ಟೈಪ್ ಮಾಡಿ, ಎಂಟರ್ ಮಾಡಿ. ಇದರಲ್ಲಿರೋ ಫೈಲ್ಸ್ನ ತಿರ್ಗಾ ಕಂಟ್ರೋಲ್ A, ಶಿಫ್ಟ್ ಆ್ಯಂಡ್ ಡೆಲೀಟ್, ಎಸ್ ಅಂತ ಕೇಳಿ ಡಿಲೀಟ್ ಆಗುತ್ತೆ. ಕೆಲವೊಂದು ಫೈಲ್ಸ್ ಡಿಲೀಟ್ ಆಗಿದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ ಅದನ್ನ. ಸೊ ಇದಿಷ್ಟು ಆದ ನಂತರ ಈ ಮೂರು ನಿಮ್ಮ ಜಂಕ್ ಫೈಲ್ಸ್ಗಳಿರುತ್ತೆ. ನೆಕ್ಸ್ಟ್ ವಿಂಡೋಸ್ ಆರ್ ಅಂತ ಟೈಪ್ ಮಾಡಿ, CLEANMGR ಅಂತ ಟೈಪ್ ಮಾಡಿ, ಎಂಟರ್ ಮಾಡಿ. ಇದರಲ್ಲೂ ಅಷ್ಟೇ ಕ್ಲೀನಪ್ ಡಿಸ್ಕ್ ಅಂತ ಬರುತ್ತೆ. ಈ ಕ್ಲೀನಪ್ ಡಿಸ್ಕಲ್ಲಿ C ಡ್ರೈವ್, D ಡ್ರೈವ್, ನಿಮ್ಮ ಡ್ರೈವ್ಸ್ ಎಲ್ಲ ಇರುತ್ತೆ. ನನಗೀಗ C ಡ್ರೈವ್ ಒಂದೇ ಕ್ಲೀನ್ ಮಾಡೋಣ ಅಂತ ಹೇಳ್ತೀನಿ. ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ. ಈ ಥರ ನೋಡಿ, ಇಲ್ಲೂ ಅದೇ ಥರನೇ ಬರುತ್ತೆ. ಡೌನ್ಲೋಡ್ ಪ್ರೋಗ್ರಾಮಿಂಗ್ ಫೈಲ್ಸು, ಟೆಂಪ್ರರಿ ಇಂಟರ್ನೆಟ್ ಫೈಲ್ಸು, ಡೈರೆಕ್ಟೆಕ್ಸು, ವಿಂಡೋಸ್ ರೀಸೈಕಲ್ ಬಿನ್ನು ಎಲ್ಲ ಫೈಲ್ನು ಡಿಲೀಟ್ ಮಾಡಲ ಅಂತ ಕೇಳುತ್ತೆ ಪರ್ಮನೆಂಟ್ಲಿ. ಕ್ಲೀನ್ ಮಾಡು ಅಂತ ಕೊಟ್ಟು ಕ್ಲಿಕ್ ಮಾಡಿ ಓಕೆ ಕೊಡಿ. ಡಿಲೀಟ್ ದ ಫೈಲ್ ಅಂತ ಕೊಡಿ. ಎಲ್ಲ ಫೈಲ್ಸು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಇದು ನಾಲ್ಕನೇದು. ಇದು ಕ್ಲೀನ್ ಆಗುತ್ತೆ, ಟೈಮ್ ತೊಗೊಳುತ್ತೆ ಒಂದು ಸ್ವಲ್ಪ. ಇದು ಕ್ಲೀನ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ಕು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂತಂದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇದು ನಮ್ಗೆ ಹೆಲ್ಪ್ ಆಗುತ್ತೆ.